ನೀವು ಎಕ್ಸಾಮ್ ಓದಬೇಕಾದ್ರೂ ಅಷ್ಟೇ ಈ ಮೇಜರ್ ಟಾಪಿಕ್ಸ್ ತಗೊಂಡು ಫಸ್ಟ್ ಕವರ್ ಮಾಡಿಬಿಡಿ. ಎಕ್ಸಾಮ್ ಹಿಂದೆನೂ ಕೂಡ ಚಿತ್ತೆಲ್ಲ ಮಾಡಿದ್ದಾರೆ, ಆದರೂ ಏನು ಮಾಡೋಕ್ಕಾಗಲ್ಲ, ಮಾರ್ಕ್ಸ್ ಕೊಳ್ಳೇಬೇಕಿಲ್ಲ. ಕಂಪ್ಲೀಟ್ ಮಾಡಿದ್ದೀವ ಇಲ್ಲ ಅದು ಇಂಪಾರ್ಟೆಂಟ್. ಹಲೋ ಮಕ್ಕಳೇ, ನಾವು ನಿಮ್ಮ ಲೋಕೇಶ್, ಭೌತಶಾಸ್ತ್ರ ಉಪನ್ಯಾಸಕ, ಫಿಸಿಕ್ಸ್ ಫ್ಯಾಕಲ್ಟಿ. ನೋಡಿ ಮಕ್ಕಳೇ, ಈ ವಿಡಿಯೋದಲ್ಲಿ 3 ಆನ್ಸರ್ ಶೀಟ್ಸ್ ಬೋರ್ಡ್ ಕಡೆಯಿಂದ ಬಂದಿರೋದು. ಯಾವ ರೀತಿ ಆನ್ಸರ್ ಮಾಡಿದೆ ಅಂತ ಅನಲೈಸ್ ಮಾಡ್ತಾ ಅವ್ರು ಮಿಸ್ಟೇಕ್ ಮಾಡಿದ್ರು ಒಬ್ರಿಗೆ ಆನ್ಸರ್ಸ್ಗೆ ಮಾರ್ಕ್ಸ್ ಸಿಕ್ಕಿದೆ. ಅದು ಯಾವ ರೀತಿ ಅಂತ ಇಲ್ಲಿ ನೋಡ್ತಾ ಹೋಗೋಣ ಈ ವಿಡಿಯೋದಲ್ಲಿ. ಸೊ ಹೌ ಟು ರೈಟ್ ಆನ್ಸರ್ಸ್ ಟು ಗೆಟ್ 70 out of 70 ಇನ್ ದ ಸೆಕೆಂಡ್ PU ಫಿಸಿಕ್ಸ್ ಎಕ್ಸಾಮ್ 2025 ಬೈ ಲೋಕೇಶ್. ಮಕ್ಕಳೇ, ಎಸ್ಪೆಷಲಿ ಎಕ್ಸಾಮ್ನಲ್ಲಿ ಮಾಸ್ಟರ್ ದಿ ಆರ್ಟ್ ಆಫ್ ರೈಟಿಂಗ್ ಪರ್ಫೆಕ್ಟ್ ಫಿಸಿಕ್ಸ್ ಆನ್ಸರ್ಸ್ ವಿತ್ ಪ್ರೂವನ್ ಸ್ಟ್ರಾಟಜೀಸ್, ಸ್ಮಾರ್ಟ್ ಟೆಕ್ನಿಕ್ಸ್ ಆ್ಯಂಡ್ ಎಕ್ಸ್ಪರ್ಟ್ ಇನ್ಸೈಟ್ಸ್ ಟು ಅಚೀವ್ ಫುಲ್ ಮಾರ್ಕ್ಸ್ ಇನ್ ಯುವರ್ ಕರ್ನಾಟಕ PUC ಎಕ್ಸಾಮಿನೇಷನ್. ಎಕ್ಸಾಮಿನೇಷನ್ನಲ್ಲಿ ಫ್ಯಾಕಲ್ಟೀಸೇ ಕರೆಕ್ಷನ್ಗೆ ಹೋಗೋದು. ನಿಮ್ಮ ಕಾಲೇಜ್ಗಳಲ್ಲಿ ಪಾಠ ಮಾಡಿರೋರೇ ಕರೆಕ್ಷನ್ಗೆ ಹೋಗ್ತಿರ್ತಾರೆ ಅಲ್ವಾ? ಸೊ ನೀವು ಆನ್ಸರ್ಸ್ ಕೊಟ್ಟಿರೋ ಪ್ರೆಸೆಂಟೇಷನ್ ಮುಖಾಂತರನೇ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ ಅಲ್ವಾ? ಸೊ ನೋಡ್ತಾ ಹೋಗೋಣ. ಎಕ್ಸಾಮಲ್ಲಿ ನೀವು ಯಾವ ರೀತಿ ಸ್ಟ್ರಾಟಜಿ ಯೂಸ್ ಮಾಡ್ಕೊಂಡು ಬರ್ದಿರಬೇಕು. ಎಕ್ಸಾಮ್ ಸ್ಟ್ರಾಟಜಿ, ಅಂಡರ್ಸ್ಟ್ಯಾಂಡ್ ದ ಎಕ್ಸಾಮ್ ಸ್ಟ್ರಕ್ಚರ್ ಆ್ಯಂಡ್ ಮಾರ್ಕಿಂಗ್ ಸ್ಕೀಮ್, ಟೋಟಲ್ ಡ್ಯೂರೇಷನ್. ಸೊ ಫಸ್ಟ್ ಪಾರ್ಟಲ್ಲಿ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ, ಫಸ್ಟು 15 ಮಿನಿಟ್ಸು ಸುಮ್ಮನೆ ಎತ್ಕೊಂಡು ಹೋಗಿದ ತಕ್ಷಣ ಬರ್ದ್ಬಿಡೋಕೆ ಕ್ವಶನ್ ಪೇಪರ್ ಕೊಟ್ಟ ಮೇಲೆ 15 ಮಿನಿಟ್ಸ್ ಓದಿ, ತಾಳ್ಮೆಯಿಂದ ಕ್ವಶನ್ ಪೇಪರ್ ಓದಿರೋದೆಲ್ಲ ಜಾಸ್ತಿ ಫುಲ್ಲು ಸಿಲೆಬಸ್ ಓದಿರ್ತೀರಾ, ಎಷ್ಟು ಬೇಕೋ ಅಷ್ಟು ಮೈಂಡಲ್ಲಿ ರೀಕಾಲ್ ಆಗುತ್ತೆ. ಅದಕ್ಕೆ ಟೋಟಲ್ ಡ್ಯೂರೇಷನ್, ಎಸ್ಪೆಷಲಿ ಫಿಸಿಕ್ಸ್ಗೆ ಟೈಮ್ ಉಳಿತಾಯ ಆಗುತ್ತೆ. ಯಾವಾಗ ನೀವು ಕಾನ್ಫಿಡೆಂಟಾಗಿ ಆನ್ಸರ್ಸ್ ಮಾಡ್ಕೊಂಡು ಹೋಗ್ತಿದ್ರೆ. ಎಕ್ಸ್ಟ್ರಾನೂ ಬರೀಬೇಕು, ಹೇಳ್ತೀನಿ ಅವ್ರ ಆನ್ಸರ್ ಶೀಟ್ ತೋರಿಸ್ಬಿಟ್ಟು ಹೇಳ್ತೀನಿ ಯಾವ ರೀತಿ ಎಕ್ಸ್ಟ್ರಾ ಬರ್ತಿದ್ದಾರೆ ಅಂತ. 70 marks ಅಲೋಕೇಟೆಡ್ ಅಕ್ರಾಸ್ 3 hours ವಿತ್ ನೋ ಓವರ್ ಆಲ್ ಚಾಯ್ಸ್ ಬಟ್ ಇಂಟರ್ನಲ್ ಚಾಯ್ಸಸ್ ಅವೈಲಬಲ್ ಇನ್ ಸೆಲೆಕ್ಟ್ ಕ್ವಶನ್ಸ್. ನಾರ್ಮಲಿ ಸೆಕ್ಷನ್ಸ್ ಅಂತ ತಗೊಂಡಾಗ ಪಾರ್ಟಿನಲ್ಲಿ ಆಪ್ಷನ್ಸ್ ಇರೋದಿಲ್ಲ, ಎಕ್ಸ್ಟ್ರಾ ಕ್ವಶನ್ಸ್ ಇರೋದಿಲ್ಲ. ಬಟ್ ನೆಕ್ಸ್ಟು ಪಾರ್ಟ್ ಬಿ, ಪಾರ್ಟ್ ಸಿ ಇದರಲ್ಲೆಲ್ಲ ಎಕ್ಸ್ಟ್ರಾ ಕ್ವಶನ್ಸ್ ಇರುತ್ತೆ. ಸೊ ಅದನ್ನೆಲ್ಲ ಎಕ್ಸ್ಟ್ರಾ ಅಟೆಂಡ್ ಮಾಡಬೇಕು. ಸೊ 5 key sections, multiple choice questions, short answers, long answers, case studies and numerical problems. ಪ್ರಾಬ್ಲಮ್ಸ್ನಲ್ಲೂ ಅಷ್ಟೇ ಎಕ್ಸ್ಟ್ರಾ 2 ಪ್ರಾಬ್ಲಮ್ಸ್ ಇರುತ್ತೆ, ಅದನ್ನು ಸಾಲ್ವ್ ಮಾಡಬೇಕು. ಯಾಕಂದರೆ ಸ್ಟಾರ್ಟಿಂಗ್ 2 ನೀವು ಕರೆಕ್ಟಾಗಿ ಮಾಡಿರ್ತೀರ ಅಂತ ಹೇಳಕ್ಕೆ ಬರೋದಿಲ್ವಲ್ಲ, ಕೆಲವು ಸಲ ಮಿಸ್ಟೇಕ್ ಆಗಬಹುದು. ಸೊ ಆ್ಯಕ್ಚುಲಿ ನೀವು ಬೇರೆ ಆನ್ಸರ್ ಕೂಡ ಅಟೆಂಡ್ ಮಾಡಿದ್ರೆ ಅದನ್ನು ಎಕ್ಸ್ಟ್ರಾ ಹಾಕ್ಕೊಂಡು ಇದಕ್ಕೆ ಫುಲ್ ಮಾರ್ಕ್ಸ್ ಬಂದಿರೋದೇ ಕೊಡ್ತಾರೆ. ಸೊ ದಟ್ಸ್ ದ ಬೆನಿಫಿಟ್. ಟೈಮ್ ಮ್ಯಾನೇಜ್ಮೆಂಟ್. ಸೊ ಯೂಶಲಿ ಸ್ಟಾರ್ಟಿಂಗೇ MCQ ಅಟೆಂಡ್ ಮಾಡ್ತೀರಾ, ಲಾಸ್ಟಲ್ಲಿ ಅಟೆಂಡ್ ಮಾಡ್ತೀರಾ ಗೊತ್ತಿಲ್ಲ. ಬಟ್ MCQs ಮಾಡಬೇಕಾದ್ರೆ ಸ್ವಲ್ಪ ಕಾನ್ಷಿಯಸ್ ಆಗಿ ಸಬ್ಜೆಕ್ಟಿವ್ ನಾಲೆಡ್ಜ್ ಇಟ್ಕೊಂಡು ಆನ್ಸರ್ಸ್ ಮಾಡಿದ್ರೆ ಉತ್ತಮ. ಅಲೋಕೇಟ್ ಟೈಮ್ ಪ್ರಪೋರ್ಷನಲಿ ಬೇಸ್ಡ್ ಆನ್ ಮಾರ್ಕ್ಸ್ ಅಸೈನ್ ಟು ಈಚ್ ಕ್ವಶನ್ಸ್ ಟೈಪ್, ಸ್ಟಡೀಸ್ ರಿಸೋರ್ಸಸ್, ಯುಟಿಲೈಸ್ ಅಫಿಷಿಯಲ್ ಸ್ಯಾಂಪಲ್ ಪೇಪರ್ಸ್ ಆ್ಯಂಡ್ ಪ್ರೀವಿಯಸ್ ಟಾಪರ್ಸ್ ಆನ್ಸರ್ ಶೀಟ್ಸ್ ಆ್ಯಸ್ ಯುವರ್ ಪ್ರೈಮರಿ ಗೈಡ್ಸ್. ಆಲ್ರೆಡಿ ಇಲ್ಲಿ ಪ್ರಿಪೇರ್ಸ್ ನಿಮಗೆ ಇರ್ಬೋದು, ಇಲ್ಲಾಂದ್ರೆ ನಮ್ಮ ಚಾನಲ್ ಕಡೆಯಿಂದ ನಾವು ಕ್ವಶನ್ ಪೇಪರ್ಸ್ ಕೂಡ ರಿಲೀಸ್ ಮಾಡಿರ್ತೀವಿ. ಸೊ ಅದನ್ನು ಬಳಸ್ಕೊಂಡು ಪ್ರೀವಿಯಸ್ ಇಯರ್ ಕ್ವಶನ್ಸು ಸಾಲ್ವ್ ಮಾಡೋದು ಉತ್ತಮ. ಮಾಸ್ಟರ್ ದ ಹೈ ಸ್ಕೋರಿಂಗ್ ಟಾಪಿಕ್ಸ್ ಫಸ್ಟ್ ಕ್ಲಾಸ್ 12 ಕೋರ್ ಚಾಪ್ಟರ್ಸ್ ಅಂದಾಗ ಎಲೆಕ್ಟ್ರೋಸ್ಟ್ಯಾಟಿಕ್ಸು ಇದರಲ್ಲಿ ಮೈನ್ ಟಾಪಿಕ್ ಸೆಲೆಕ್ಟ್ ಮಾಡಿಕೊಂಡು ಅಟೆಂಡ್ ಮಾಡೋದು ಒಳ್ಳೆಯದು. ಕರೆಂಟ್ ಎಲೆಕ್ಟ್ರಿಸಿಟಿನಲ್ಲಿ, ಮ್ಯಾಗ್ನೆಟಿಸಮಲ್ಲಿ, ಆಪ್ಟಿಕ್ಸ್ನಲ್ಲಿ, ಮಾಡರ್ನ್ ಫಿಸಿಕ್ಸ್ ಇದೇ ಮೇಜರ್ಲಿ ನಿಮ್ಮ ಸಿಲೆಬಸ್ಸಲ್ಲಿ ಮೇಜರ್ ಟಾಪಿಕ್ಸು. ನೀವು ಎಕ್ಸಾಮ್ ಓದಬೇಕಾದ್ರೂ ಅಷ್ಟೇ ಈ ಮೇಜರ್ ಟಾಪಿಕ್ಸ್ ತೊಗೊಂಡು ಫಸ್ಟ್ ಕವರ್ ಮಾಡಿಬಿಡಿ ಎಕ್ಸಾಮ್ ಹಿಂದೆನೂ ಕೂಡ. ಅದಾದಮೇಲೆ ಸ್ಲೋ ಲೈಕ್ 2 marks 3 marks ಚಿಕ್ಕ ಚಾಪ್ಟರ್ಸ್ ಇರೋವನ್ನ ಲಾಸ್ಟಲ್ಲಿ ತೊಗೊಂಡ್ರು ಬೇಗ ಮುಗಿಸ್ಬಿಡ್ತೀರಾ. ಮೇಜರ್ಲಿ ಈ ಚಾಪ್ಟರ್ಸ್ನ ಎನರ್ಜಿ ಇರಬೇಕಾದ್ರೆ ನಿಮ್ಗೆ ಸ್ಟಾರ್ಟಿಂಗ್ ಕುತ್ಕೊಬೇಕಾದ್ರೆ ತುಂಬ ಎನರ್ಜಿ ಇರುತ್ತೆ, ಆ ಟೈಮಲ್ಲೇ ಸ್ಟಾರ್ಟಿಂಗ್ ಆ ಚಾಪ್ಟರ್ಸ್ನ ಮುಗಿಸೋದು ಒಳ್ಳೆಯದು. ಸೊ ಅದೇ ರೀತಿ ನೆಕ್ಸ್ಟು ಟೈಮ್ ಸ್ಟ್ರಾಟಜಿ, ಪ್ಲ್ಯಾನ್ ಯುವರ್ ಟೈಮ್ ವೈಸ್ಲಿ ಡ್ಯೂರಿಂಗ್ ದ ಎಕ್ಸಾಮ್. ಎಸ್, ಸ್ಟಾರ್ಟಿಂಗು ಏನು ಮಾಡಬೇಕಾದ್ರೆ ನಿಮ್ಗೆ ಕರೆಕ್ಟಾಗಿ ಗೊತ್ತಿರೋ ಕ್ವಶನ್ಸ್ ಎಲ್ಲ ಫಸ್ಟು ಅಟೆಂಡ್ ಮಾಡಿಬಿಡ್ಬೇಕು. ಯಾವುದಾದ್ರೂ ಅರ್ಧಂಬರ್ಧ ಗೊತ್ತಿರೋದೇನೋ ತೊಗೊಂಡು ಅಲ್ಲೇ ಲ್ಯಾಕ್ ಮಾಡಿಬಿಟ್ಟು ಟೈಮ್ ಆಗೋಗುತ್ತೆ, ಪ್ಯಾನಿಕ್ ಆಗ್ಬಿಡ್ತೀರಾ, ಅದೆಲ್ಲ ಆಗುತ್ತೆ. ಸೊ ಬಿ ಕೇರ್ಫುಲ್ ಅಬೌಟ್ ದಟ್. 0 to 15 minutes ಯು ನೀಡ್ ಟು ಮೇಂಟೈನ್, ರೀಡ್ ದ ಎಂಟೈರ್ ಕ್ವಶನ್ ಪೇಪರ್ ಥರೋಲಿ, ಐಡೆಂಟಿಫೈ ಇಂಟರ್ನಲ್ ಚಾಯ್ಸಸ್ ಆ್ಯಂಡ್ ಮೆಂಟಲಿ ಪ್ಲ್ಯಾನ್ ಯುವರ್ ಅಪ್ರೋಚ್. ಅಂದರೆ ಕ್ವಶನ್ ಪೇಪರ್ ಓದಬೇಕು, ಯಾವ ರೀತಿ ಅಪ್ರೋಚ್ ಆಗಬೇಕಾದ್ರೆ ಒಂದು ಸ್ವಲ್ಪ ಐಡಿಯಾ ಬಂದುಬಿಡುತ್ತೆ ಕ್ವಶನ್ ಪೇಪರ್ ಓದಿದ ತಕ್ಷಣವೇ, ಇದು ಫಸ್ಟ್ ಅಟೆಂಡ್ ಮಾಡಬೇಡ ಅಂತ. ಹಂಗೆ ಮಾಡ್ಕೊಂಡು ಹೋಗಬೇಕು. 15 to 150 minutes ನಾರ್ಮಲಿ ಎಕ್ಸಾಕ್ಟಾಗಿ ಟೈಮ್ ನೋಡ್ಕೊಂಡಿರೋಕ್ಕಾಗೋದಿಲ್ಲ, ಸ್ವಲ್ಪ ಆ ಥರ ಅನಲೈಸ್ ಮಾಡ್ಕೊಂಡು ಇಷ್ಟಿಷ್ಟು ಅಂದ್ಕೊಂಡು ಬರ್ಕೊಂಡು ಹೋಗ್ತಾ ಇರಬೇಕು. Prioritize high mark questions list, ensuring all questions are attempted with steady consistent pacing. ಅದನ್ನ ಹೇಳಿದ್ದು ಫಸ್ಟ್ ಸ್ಟಾರ್ಟಿಂಗ್ ಕಾನ್ಫಿಡೆಂಟ್ ಇರೋದು ಬರ್ದ್ಬಿಡಿ. 150 to 165 minutes ನಾರ್ಮಲಿ ಒಂದು ಸರ್ಟೆನ್ ರೇಂಜ್ ಅಂತ, ಮಿನಿಟ್ಸ್ ಅಂದರೆ ಮತ್ತೆ ಅದನ್ನು ಕೌಂಟ್ ಮಾಡ್ಕೊಂಡು ಇಟ್ಕೊಬೇಡಿ. ರಿವ್ಯೂ ಆನ್ಸರ್ಸ್, ಚೆಕ್ ಕ್ಯಾಲ್ಕುಲೇಷನ್ಸ್, ಆ್ಯಡ್ ಮಿಸ್ಡ್ ಯೂನಿಟ್ಸ್ ಆ್ಯಂಡ್ ಎನ್ಶೂರ್ ಆಲ್ ಪಾರ್ಟ್ಸ್ ಆಫ್ ಕ್ವಶನ್ಸ್ ಆರ್ ಅಡ್ರೆಸ್ಡ್. ಎಲ್ಲ ಕ್ವಶನ್ಸ್ ಆದಮೇಲೆ ಕ್ವಶನ್ ಪೇಪರ್ ಓದ್ತಿರ್ಬೇಕಾದ್ರೆ ಲಾಸ್ಟಲ್ಲಿ ಪ್ರಾಬ್ಲಮ್ ಅಟೆಂಡ್ ಮಾಡಿದಾದ್ಮೇಲೂ ಸಹ
ಸಬ್ಸ್ಟಿಟ್ಯೂಷನ್ಸ್ ಎಲ್ಲ ಲಾಸ್ಟಲ್ಲಿ ಯೂನಿಟ್ ಎಲ್ಲ ಕರೆಕ್ಟಾಗಿ ಮೆನ್ಷನ್ ಮಾಡಿದ್ದೀನಿ ಎಲ್ಲ. ಯಾಕಂದರೆ ಯೂನಿಟ್ ಬರ್ದಿಲ್ಲ ಅಂದರೆ 1 ಮಾರ್ಕ್ಸ್ ಕಟ್ ಮಾಡಿಬಿಡ್ತಾರೆ. ನೀವು ಅಷ್ಟು ಪ್ರಾಬ್ಲಮ್ ಮಾಡಿದ್ರು ಯೂನಿಟಿಂದ ಮಾರ್ಕ್ಸ್ ಕಳ್ಕೊತೀರಾ, ಅದಾಗೋದು ಬೇಡ. ವೀಕ್ಲಿ ಪ್ರಾಕ್ಟೀಸ್, ಕಂಪ್ಲೀಟ್ ಟೈಮ್ಡ್ ಮಾಕ್ ಟೆಸ್ಟ್ ರೆಗ್ಯುಲರ್ಲಿ ಟು ಬಿಲ್ಡ್ ಸ್ಪೀಡ್, ಅಕ್ಯುರೇಸಿ ಆ್ಯಂಡ್ ಕಾನ್ಫಿಡೆನ್ಸ್ ಅಂಡರ್ ಎಕ್ಸಾಮ್ ಕಂಡೀಷನ್ಸ್. ಎಕ್ಸಾಮ್ ಕಂಡೀಷನ್ಸಲ್ಲಿ ಪ್ರಾಕ್ಟೀಸ್ ಅನ್ನೋದು ಮುಂಚೆನೇ ಇದ್ದರೆ ಎಕ್ಸಾಮ್ ಟೈಮಲ್ಲಿ ಪ್ರಾಬ್ಲಮ್ಸ್ ಅಟೆಂಡ್ ಮಾಡ್ತಿರ್ಬೇಕಾದ್ರೆ ಸಮಸ್ಯೆ ಆಗೋದಿಲ್ಲ. ನೀವು ಮಾಡಿಲ್ಲ ಅಂದರೆ ಪ್ರಾಕ್ಟೀಸು ಸಮಸ್ಯೆ ಆಗುತ್ತೆ. ಓಕೆನಾ. ಟೈಮ್ ಮ್ಯಾನೇಜ್ಮೆಂಟ್ ಈಸ್ ನಾಟ್ ಅಬೌಟ್ ರಶಿಂಗ್, ಇಟ್ಸ್ ಅಬೌಟ್ ಮೇಂಟೈನಿಂಗ್ ಸ್ಟಡಿ ಮೊಮೆಂಟಮ್ ಆ್ಯಂಡ್ ಸ್ಟ್ರಾಟಜಿಕ್ ಪ್ರಯೋರಿಟೈಸೇಷನ್ ಥ್ರೂ ಔಟ್ ದ ಎಕ್ಸಾಮಿನೇಷನ್. ಎಕ್ಸಾಮಲ್ಲಿ ಒಂದು ಮೊಮೆಂಟ್ ಇರುತ್ತೆ. ಸ್ಟಾರ್ಟಿಂಗ್ಗೆ ನೀವೇನಾದರೂ ಸಬ್ಜೆಕ್ಟಿವ್ ವೈಸ್ ಗೊತ್ತಿರೋದೆಲ್ಲ ಮುಗಿಸಿದ್ದೀರಾ ಅಂದರೆ ಅದೇ ಮೊಮೆಂಟಮ್ನಲ್ಲಿ ಇನ್ಯಾವುದಾದ್ರೂ ಅರ್ಧಂಬರ್ಧ ಗೊತ್ತಿರೋದು ಫ್ಲೋಲ್ ಅಷ್ಟೋ ಬರೀತೀರಾ. 3 ಮಾರ್ಕ್ಸ್ ಬರೋ ಕಡೆ 2 ಮಾರ್ಕ್ಸ್ ಬರ್ಬೋದಾ? ಆಪ್ಷನ್ ಹೇಳ್ತೀವಿ 50-50. ಒಂದು ವೇಳೆ 3 ಮಾರ್ಕ್ಸು ಬಂದುಬಿಡ್ಬೋದು. ಎಕ್ಸ್ಟ್ರಾ ಅಟೆಂಡ್ ಮಾಡಿದ್ದೀರಾ ಅಂದರೆ ಇದನ್ನು ಎಕ್ಸ್ಟ್ರಾಗೆ ಹಾಕ್ಕೊಂಡು ಅದನ್ನು ಮೈನ್ ಆನ್ಸರ್ ಜಾಸ್ತಿ ಬಂದಿರೋ ಮಾರ್ಕ್ಸೇ ಕೊಡ್ತಾರೆ. A well-organized answer demonstrates understanding and makes it easier for examiners to award marks. Clear structure shows methodological thinking and comprehensive subject knowledge. ಸಬ್ಜೆಕ್ಟ್ ನಾಲೆಜ್ನೇ ಟೆಸ್ಟ್ ಮಾಡೋದು ನಿಮಗೆ ಸ್ಟೆಪ್ ಬೈ ಸ್ಟೆಪ್ನ ಡಿಫಿಕಲ್ಟಿ ಲೆವೆಲ್ಗೆ ಇನ್ಕ್ರೀಸ್ ಆಗ್ತಿರುತ್ತೆ. ಸೊ ಇಲ್ಲಿ ನೋಡಿ, ಇದು ಆನ್ಸರ್ ಶೀಟಲ್ಲಿ ಡಿಸ್ಪ್ಲೇ ಮಾಡಿರೋದು. ಸ್ಟಾರ್ಟಿಂಗಲ್ಲಿ ಕ್ಲಿಯರ್ ಕಟ್ಟಾಗಿ ಅವ್ರಿಗೆ ಔಟ್ ಆಫ್ ಔಟ್ ಬಂದುಬಿಡ್ತು, 20-20 ಬಂದುಬಿಟ್ಟಿದೆ 1 ಮಾರ್ಕ್ಸಲ್ಲಿ. ಬಟ್ ಆಮೇಲೆ ನೋಡಿ 2 ಮಾರ್ಕ್ಸಲ್ಲಾಗಲಿ 3 ಮಾರ್ಕ್ಸಲ್ಲಾಗಲಿ 5 ಮಾರ್ಕ್ಸಲ್ಲಿ ರಿಸ್ಕ್ ತೊಗೊಳಕ್ಕೆ ಹೋಗಿಲ್ಲ. ಎಕ್ಸ್ಟ್ರಾ ಕ್ವಶನ್ಸ್ನೆಲ್ಲ ಅಟೆಂಡ್ ಮಾಡಿದ್ದಾರೆ. ಈ ಅಂತ ಬರ್ದಿದ್ದಾರಲ್ಲ ಇವೆಲ್ಲ ಎಕ್ಸ್ಟ್ರಾನೇ. ಇಲ್ಲಿ ನೋಡಿ, ಗ್ರೀನ್ ಇಂಕಲ್ಲಿ ಆಗಿರೋದು ರಿವೈಸ್ ಮಾಡಿರ್ತಾರೆ ಇನ್ನೊಬ್ರು ಎವ್ಯಾಲ್ಯೂಯೇಟರು. ಒಂದು ಗ್ರೂಪ್ ಟೀಮು ಕರೆಕ್ಷನ್ ಮಾಡುತ್ತೆ, ಆ ಟೀಮ್ಗೆ ಒಬ್ರು ಇರ್ತಾರೆ, ಅವರು ಕರೆಕ್ಷನ್ ಮಾಡ್ತಾರೆ, ರೀಕರೆಕ್ಷನ್ ಆಗುತ್ತೆ. ಅದಾದಮೇಲೆ ಗ್ರೀನಿಂಗ್ ಹೋಗುತ್ತೆ. ಯಾವಾಗ ಒಂದು ಸರ್ಟೆನ್ ರೇಂಜ್ ಇಟ್ಕೊತಾರೆ 65 ಅಬೋವ್ ಅಂತ. 65 ಅಬೋವ್ ಎಸ್ಪೆಷಲಿ 70 ಅಂದರೆ ರಿವೈಸ್ ಆಗೇ ಆಗುತ್ತೆ, 3 ಟೈಮ್ಸ್ ಆಗುತ್ತೆ. ಅಷ್ಟು ಟೈಮ್ಸ್ ಆದರೂ ಕೂಡ ಔಟ್ ಆಫ್ ಔಟೇ ಬಂದಿದೆ ಅಂದರೆ ನೀವೇ ಎಸ್ಟಿಮೇಟ್ ಮಾಡಿ. ನೋಡಿ, ಆನ್ಸರ್ ಶೀಟಲ್ಲಿ ಅವರು ಮಿಸ್ಟೇಕ್ಸ್ ಮಾಡಿದ್ದಾರೆ, ಚಿತ್ತೆಲ್ಲ ಮಾಡಿದ್ದಾರೆ, ಆದರೂ ಏನೂ ಮಾಡೋಕ್ಕಾಗಲ್ಲ, ಮಾರ್ಕ್ಸ್ ಕೊಳ್ಳೇಬೇಕಿಲ್ಲಿ. ಫಿಸಿಕ್ಸಲ್ಲಿ ನಾರ್ಮಲಿ ಸೈನ್ಸ್ ಸಬ್ಜೆಕ್ಟ್ಸಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಇದೆ. ಮಿಸ್ಟೇಕ್ಸ್ ಆದರೂ ಕೂಡ ನಮಗೆ ಪ್ರೆಸೆಂಟೇಷನ್ ಏನಿದೆ ನಾನೇನು ಹೇಳ್ತಿದ್ದೆ, ಗಿವನ್ನು ಮತ್ತು ಏನೇನು ಕೊಟ್ಟಿದ್ದಾರೆ ಕರೆಕ್ಟಾಗಿ ಬರೀಬೇಕು, ಫಾರ್ಮುಲಾ ಯೂಸ್ ಮಾಡ್ಕೊಂಡು ಸಬ್ಸ್ಟಿಟ್ಯೂಷನ್ ಮಾಡಿ ಆನ್ಸರ್ ಬರೆದು ಯೂನಿಟ್ ಬರೀಬೇಕು, ಅದನ್ನೇ ಫಾಲೋ ಮಾಡಿದ್ದಾರೆ. ಮಿಸ್ಟೇಕ್ಸ್ ಮಾಡಿದ್ದಾರೆ, ಆಗುತ್ತೆ, ಫಿಸಿಕ್ಸಲ್ಲಿ ಮಿಸ್ಟೇಕ್ಸ್ ಆಗಬೇಕು. ಆದರೂ ಫುಲ್ ಮಾರ್ಕ್ಸ್ ಬಂತು, ಮೈನೇನು ನಮಗೆ ಮಾರ್ಕ್ಸ್ ಬಂತು. ಸೊ ಅದಕ್ಕೆ ಹೇಳೋದು ಆನ್ಸರ್ ಸ್ಟ್ರಕ್ಚರ್ ಯುವರ್ ಆನ್ಸರ್ಸ್ ಫಾರ್ ಮ್ಯಾಕ್ಸಿಮಮ್ ಕ್ಲಾರಿಟಿ. ಇಂಟ್ರೊಡಕ್ಷನ್, ಬಿಗಿನ್ ವಿತ್ ಎ ಬ್ರೀಫ್ ಡೆಫಿನೇಷನ್, ಓವರ್ ವ್ಯೂ ಆರ್ ಸ್ಟೇಟ್ಮೆಂಟ್ ದಟ್ ಎಸ್ಟಾಬ್ಲಿಷಸ್ ದ ಕಾಂಟೆಕ್ಸ್ಟ್ ಆಫ್ ಯುವರ್ ಆನ್ಸರ್. ಇಂಟ್ರೊಡಕ್ಷನಲ್ಲಿ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ MCQs ಮತ್ತು ಫೈನಲ್ಸ್ ಆಗಿದ ತಕ್ಷಣ ಪ್ರಾಬ್ಲಮ್ಸ್ ತೊಗೊಂಬಿಟ್ರು. ಫಸ್ಟು ಪ್ರಾಬ್ಲಮ್ಸ್ ಮುಗಿಸ್ಕೊಂಬೇಡೋಣ ಅಂತ. ಒಳ್ಳೆಯದೇ ಅಲ್ವಾ? ಪ್ರಾಬ್ಲಮ್ಸ್ ಮುಗಿಸ್ಕೊಂಬಿಟ್ಟು ಸಾಲ್ವ್ ಮಾಡ್ಕೊಂಡು ಹೋಗ್ತಾರೆ. ಬಾಡಿ ಕಂಟೆಂಟ್, ಎಲಾಬ್ರೇಟ್ ಥರೋಲಿ ವಿತ್ ಫಾರ್ಮುಲಾಸ್, ಡಿರೈವೇಷನ್, ಸ್ಟೆಪ್ ಬೈ ಸ್ಟೆಪ್ ಕ್ಯಾಲ್ಕುಲೇಷನ್ಸ್, ಎಕ್ಸಾಂಪಲ್ಸ್ ಆ್ಯಂಡ್ ಕ್ಲಿಯರ್ಲಿ ಲೇಬಲ್ಡ್ ಡಯಾಗ್ರಾಮ್ಸ್ ಇತ್ತು ಅಂದರೆ ಲೇಬಲ್ ಮಾಡೋದು ಒಳ್ಳೆಯದೇ. ಬಟ್ ಇವ್ರು ಡಯಾಗ್ರಾಮ್ ಯೂಸ್ ಮಾಡಿ ಬೇಕಿಲ್ಲ ಅದಕ್ಕೆ ಇವ್ರು ಡಯಾಗ್ರಾಮ್ ಯೂಸ್ ಮಾಡಿಲ್ಲ. ಬಟ್ ಡಯಾಗ್ರಾಮ್ ಯೂಸ್ ಮಾಡಿದ್ರು ಒಳ್ಳೆಯದೇ. ಕನ್ಕ್ಲೂಷನ್, ಎಂಡ್ ವಿತ್ ಎ ಕಾನ್ಸೈಸ್ ಸಮ್ಮರಿ, ಫೈನಲ್ ಸ್ಟೇಟ್ಮೆಂಟ್ ಆರ್ ಕನ್ಕ್ಲೂಷನ್ ದಟ್ ರೀಇನ್ಫೋರ್ಸಸ್ ದ ಕೀ ಪಾಯಿಂಟ್ಸ್ ಆಫ್ ಯುವರ್ ಆನ್ಸರ್ಸ್ ಅನ್ನೋದು ಕ್ಲಿಯರ್ ಕಟ್ಟಾಗಿತ್ತು ಅಂದರೆ ಮಾರ್ಕ್ಸ್ ಬಂದುಬಿಡುತ್ತೆ. ಡಯಾಗ್ರಾಮ್ಸ್ ಇರೋ ಕಡೆ ಡಯಾಗ್ರಾಮ್ಸ್ ಬರೆಯೋದು ಒಳ್ಳೆಯದು. ಯೂಸ್ ಡಯಾಗ್ರಾಮ್ಸ್ ಆ್ಯಂಡ್ ಎಕ್ಸಾಂಪಲ್ಸ್ ಎಫೆಕ್ಟಿವ್ಲಿ. ಡ್ರಾ ನೀಟ್ ಡಯಾಗ್ರಾಮ್ಸ್, ಆಲ್ವೇಸ್ ಇನ್ಕ್ಲೂಡ್ ಕ್ಲಿಯರ್ಲಿ ಲೇಬಲ್ ಡಯಾಗ್ರಾಮ್ಸ್ ವೇರ್ ಅಪ್ಲಿಕೇಬಲ್, ಸರ್ಕ್ಯೂಟ್ ರೇ ಡಯಾಗ್ರಾಮ್ಸ್, ಫೋರ್ಸ್ ಡಯಾಗ್ರಾಮ್ಸ್ ಟು ಇಲ್ಲಸ್ಟ್ರೇಟ್ ಕಾನ್ಸೆಪ್ಟ್ಸ್ ವಿಜುವಲಿ. ಎಲ್ಲ ಆದರೂ ಕೂಡ ಡಯಾಗ್ರಾಮ್ಸ್ಗೆ ಲೇಬಲ್ ಮಾಡಿ, ಲೇಬಲಿಂಗ್ ಇತ್ತು ಅಂದರೆ ಮಾಡೋದು ಉತ್ತಮ. ಫಿಸಿಕ್ಸಲ್ಲಿ ಯಾವ ಥರ ಲೇಬಲಿಂಗ್ ಇರುತ್ತೆ, ಇದು ವೋಲ್ಟೇಜಾ, ಇದು ಈನಾ, ಎಲೆಕ್ಟ್ರಿಕ್ ಫೀಲ್ಡಾ, ಈ ಥರನೇ ಮೆನ್ಷನ್ ಮಾಡಬೇಕು. ಅರ್ನ್ ಎಕ್ಸ್ಟ್ರಾ ಮಾರ್ಕ್ಸ್. ವೆಲ್ ಎಕ್ಸಿಕ್ಯೂಟೆಡ್ ಡಯಾಗ್ರಾಮ್ಸ್ ಕೆನ್ ಫೆಚ್ ಅಡಿಷನಲ್ ಮಾರ್ಕ್ಸ್ ಆ್ಯಂಡ್ ಸಿಗ್ನಿಫಿಕೆಂಟ್ಲಿ ಕ್ಲಾರಿಫೈ ಕಾಂಪ್ಲೆಕ್ಸ್ ಫಿಸಿಕ್ಸ್ ಕಾನ್ಸೆಪ್ಟ್ಸ್ ಫಾರ್ ದಿ ಎಕ್ಸಾಮಿನರ್ಗೆ ಒಂದು ಇಂಪ್ರೆಸ್ ಆಗೋದೇ ನಿಮ್ಮ ಡಯಾಗ್ರಾಮ್ ಮುಖಾಂತರ, ಎಸ್ಪೆಷಲಿ ಫಿಸಿಕ್ಸು. ಯಾಕಂದರೆ ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ, ಎಸ್ಪೆಷಲಿ ಏನು ಪ್ರಾಕ್ಟೀಸ್ ಮಾಡಿಲ್ಲ ಅಲ್ಲಿ ಎಕ್ಸಿಕ್ಯೂಟ್ ಮಾಡೋಕ್ಕೆ ಹೋಗಿದೆ ಅಂದರೆ ಕಷ್ಟ ಆಗುತ್ತೆ. ಅದಕ್ಕೆ ಪ್ರೊವೈಡ್ ಎಕ್ಸಾಂಪಲ್ಸ್, ಸಪೋರ್ಟ್ ಥಿಯರಿಟಿಕಲ್ ಎಕ್ಸ್ಪ್ಲನೇಷನ್ ವಿತ್ ರಿಲೆವೆಂಟ್ ಎಕ್ಸಾಂಪಲ್ಸ್ ಆರ್ ರಿಯಲ್ ಲೈಫ್ ಅಪ್ಲಿಕೇಶನ್ಸ್ ಟು ಡೆಮಾನ್ಸ್ಟ್ರೇಟ್ ಪ್ರಾಕ್ಟಿಕಲ್ ಅಂಡರ್ಸ್ಟ್ಯಾಂಡಿಂಗ್. ಕೆಲವೊಂದು ಡೆಫಿನೇಷನ್ಸಲ್ಲಿ ಆದಮೇಲೆ ಕೆಲವೊಂದು ಎಕ್ಸ್ಪ್ಲನೇಷನ್ ಕೇಳಿದಾಗ ಕೆಲವೊಂದು ಎಕ್ಸಾಂಪಲ್ಸ್ ಕೊಡೋದು ಒಳ್ಳೆಯದು. ಇಂಟಿಗ್ರೇಟ್ ವಿತ್ ಟೆಕ್ಸ್ಟ್, ರೆಫರ್ ಬ್ಯಾಕ್ ಟು ಯುವರ್ ಡಯಾಗ್ರಾಮ್ಸ್ ವಿತಿನ್ ಯುವರ್ ರಿಟರ್ನ್ ಎಕ್ಸ್ಪ್ಲನೇಷನ್ ಟು ಕ್ರಿಯೇಟ್ ಕೊಹರೆನ್ಸ್ ಬಿಟ್ವೀನ್ ವಿಜುವಲ್ ಆ್ಯಂಡ್ ಟೆಕ್ಸ್ಚುವಲ್ ಎಲಿಮೆಂಟ್ಸ್. ಅದೇ ಬರೆದಾದಮೇಲೆ ಡಯಾಗ್ರಾಮ್ಸ್ ಎಲ್ಲ ಬರೆದಿರ್ತೀರಾ, ಕರೆಕ್ಟಾಗಿ ಲೇಬಲಿಂಗ್ ಎಲ್ಲ ಮಾಡಿದ್ದೀರಾ ಇಲ್ಲ ಅಂತ ಚೆಕ್ ಮಾಡಬೇಕು. ಯೂಶ್ವಲಿ ಇಲ್ಲಿ ಡಿಸ್ಟೆನ್ಸಸ್ನ ಮೆನ್ಷನ್ ಮಾಡಿಲ್ಲ, ಬಟ್ ಆದರೂ ಓಕೆ ಕೊಟ್ಟಿದ್ದಾರೆ, ಒಳ್ಳೆಯದೇ ಅಲ್ವಾ? ಬಟ್ ಇಲ್ಲಿ ನೋಡಿ, ಇಲ್ಲಿ 4 ಮಾರ್ಕ್ಸ್ ಬಂದಿದೆ, 4 ಮಾರ್ಕ್ಸ್ ಬಂದಿದ್ರೆ ಎಕ್ಸ್ಟ್ರಾಗಿ ಹಾಕ್ಕೊಂಡಿದ್ದಾರೆ. ಸೊ ಇಲ್ಲಿ ನಾರ್ಮಲ್ ಕರೆಕ್ಷನ್ ಮಾಡಿ, ಸೊ ರಿವೈಸ್ ಕೂಡ ಆಗಿದೆ, 5 ಮಾರ್ಕ್ಸ್ ಕೊಟ್ಬಿಟ್ಟಿದ್ದಾರೆ. ಯಾಕಂದರೆ ಎಕ್ಸ್ಪ್ಲನೇಷನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಚಿತ್ತು ಮಾಡಿದ್ದಾರೆ ನೋಡಿ, ಚಿತ್ತು ಮಾಡಿದ್ರು ಕೂಡ ಕೊಟ್ಟಿದ್ದಾರೆ ಅಂದರೆ ಅವರು ಆನ್ಸರ್ ಮಾಡಿದ್ದಾರೆ. ಅದಕ್ಕೆ ಸೆಂಟೆನ್ಸಸ್ಸು ನೋಡಿ, ಈಚ್ ಮೀನ್ಸ್ ಡಯಾಗ್ರಾಮ್ ಆಗಿದ ತಕ್ಷಣ ಎಕ್ಸ್ಪ್ಲನೇಷನ್ ಇದೆ, ಯಾವುದೋ ಒಂದು ಫಾರ್ಮುಲಾ ಆಗಿದ್ದ ಮೇಲೆ ಎಕ್ಸ್ಪ್ಲನೇಷನ್ ಇದೆ, ಅದೇ ಬೇಕಾಗಿರೋದು, ವ್ಯಾಲ್ಯೂಟರ್ಗೆ ಅದೇ ಬೇಕಾಗಿರೋದು.
Write neatly and highlight key points. Legible handwriting, clear readable handwriting improves examiner readability and creates a positive impression from the outside. ಕೆಲವೊಂದು ಸಿಚುವೇಶನ್ಸ್ನಲ್ಲಿ ಇದು ಮಾಡೋದು ಒಳ್ಳೆಯದೇ, ಬಟ್ ಓಕೆ ಆಲ್ರೆಡಿ ಪ್ರೂವ್ ಮಾಡಿದ್ವಲ್ಲ, ಡಿಸ್ಪ್ರೂವ್ ಮಾಡಿದ್ವಲ್ಲ, ಆನ್ಸರ್ ಕಂಟೆಂಟ್ ಕರೆಕ್ಟಾಗಿತ್ತು ಅಂದರೆ ಮಾರ್ಕ್ಸ್ ಸಿಕ್ಬಿಡುತ್ತೆ. ಎಕ್ಸಾಮ್ ಆದಮೇಲೆ ನಿಮಗೆ ಕಾನ್ಫಿಡೆಂಟ್ ಇರಬೇಕು, ನಾವು ಎಷ್ಟು ಬರ್ತಿದ್ದೀವಿ ಎಷ್ಟು ಬರಬೇಕು ಅಂತ. ಸುಮ್ಮನೆ ಆ ಮಾರ್ಕ್ಸ್ ಹಾಕೊಂಬಿಟ್ಟು ಇಷ್ಟು ಬರಬೇಕು ಅಂತ ಎಸ್ಟಿಮೇಟ್ ಮಾಡಬಾರ್ದು. ಇಷ್ಟೇ ಬರುತ್ತೆ ಅಂತ ಕ್ಲಿಯರ್ ಕಟ್ಟಾಗಿರಬೇಕು, ಅಷ್ಟು ಬಂದಿರಬೇಕು. ಆಗಿಲ್ಲ ಅಂದಾಗ ಮಾತ್ರ ಪೇಪರ್ನ ಫಸ್ಟೇ ರಿವ್ಯಾಲ್ಯೂಷನ್ಗೆ ಹಾಕ್ಬಿಡ್ಬೇಡಿ. ಪೇಪರ್ನ ಫಸ್ಟ್ ತರಿಸ್ಕೊಳ್ಳಿ. ಯಾರು ಕರೆಕ್ಷನ್ಗೆ ಹೋಗಿರೋ ಹತ್ರ ಮತ್ತೆ ರೀಕರೆಕ್ಷನ್ ಹಾಕೊಳ್ಳಿ. ನಿಮ್ಗೆ ಡೌಟ್ ಇದ್ದರೆ, ಇಲ್ಲ ಅಂದರೆ ಓಕೆ. 5-6 ಮಾರ್ಕ್ಸ್ ವೇರಿ ಇದ್ದರೆ ನನ್ನ ಪ್ರಕಾರ ಹಾಕಕ್ಕೆ ಹೋಗಬೇಡಿ. 5-6 ಮಾರ್ಕ್ಸ್ ವೇರಿ ಇದ್ದರೆ ಯೂಶ್ವಲಿ ಅದನ್ನು ನಾರ್ಮಲಿ ಕೆಲವು ಸಲ ಹೇಳೋಕ್ಕೂ ಆಗೋಲ್ಲ. ಕೆಲವು ಸಿಚುವೇಷನ್ಸ್ ಏನೋ ಅಂದ್ಕೊಂಡಿರ್ತೀವಿ, ಹಾಕಿದ ತಕ್ಷಣ ರಿವರ್ಸ್ ಆಗ್ಬಿಡುತ್ತೆ. ಒಂದು ವೇಳೆ ಆ ಥರ ಹಾಕಿದ್ರು ಫೋಟೋ ಕಾಪಿಗೆ ಯಾರ ಹತ್ರ ಕರೆಕ್ಷನ್ಗೆ ಹೋಗಿರ್ತಾರೆ ಅವ್ರ ಹತ್ರ ಕರೆಕ್ಷನ್ ಮಾಡ್ಕೊಳ್ಳೋದು ಒಳ್ಳೆಯದು. ಓಕೆ. ಸ್ಟ್ರಾಟಜಿಕ್ ಎಂಫಸಿಸ್. Underline or use bold formatting for important terms, formulas and units, but avoid excessive highlighting that becomes distracting. ಜಾಸ್ತಿ ಹೈಲೈಟ್ ಮಾಡೋದು ಕೂಡ ತೊಂದರೆನೇ ಇರಲಿ. ರಿಮೆಂಬರ್, ಫಸ್ಟ್ ಇಂಪ್ರೆಷನ್ಸ್ ಮ್ಯಾಟರ್. ಎ ನೀಟ್ ವೆಲ್ ಆರ್ಗನೈಸ್ಡ್ ಆನ್ಸರ್ ಶೀಟ್ ಸಿಗ್ನಲ್ಸ್ ಎ ಸೀರಿಯಸ್ ಪ್ರಿಪೇರ್ಡ್ ಸ್ಟೂಡೆಂಟ್ ಟು ದ ಎಕ್ಸಾಮಿನರ್. ಆರ್ಗನೈಸ್ಡ್ ಲಿಸ್ಟ್, ಎಂಪ್ಲಾಯ್ ಬುಲೆಟ್ ಪಾಯಿಂಟ್ಸ್. ಕೆಲವು ಇದೆಲ್ಲ ಏನಿದೆ ಸ್ಟೆಪ್ ವೈಸ್ ಆನ್ಸರ್ಸು, ಕಂಪ್ಯಾರಿಸನ್ಸ್ ಆರ್ ವೆನ್ ಪ್ರೆಸೆಂಟಿಂಗ್ ಮಲ್ಟಿಪಲ್ ರಿಲೇಟೆಡ್ ಪಾಯಿಂಟ್ಸ್. ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ ಕೇಳ್ತಾರೆ. ನೀವು ಪಾಯಿಂಟ್ಸ್ ವೈಸ್ ಬರ್ಕೊಂಡು ಕ್ಲಿಯರ್ ಕಟ್ಟಾಗಿ ಆನ್ಸರ್ ಮಾಡಿದ್ರೆ ಅಂದರೆ 3-4 ಪಾಯಿಂಟ್ಸ್, ಅವರು 2 ಪಾಯಿಂಟ್ಸೇ ಕೇಳ್ತಾರೆ, 4 ಪಾಯಿಂಟ್ಸೇ ಕೇಳ್ತಾರೆ. ನಿಮಗೆ ಗೊತ್ತಿರೋ 5-6 ಪಾಯಿಂಟ್ಸ್ ಇದೆಯಾ, ಬರ್ದ್ಬಿಡಿ. ಕೆಲವೊಂದು ಸಲ ಬರೀಬೇಕಾದ್ರೆ ಫ್ಲೋನಲ್ಲಿ ಏನೋ ಮಿಸ್ಟೇಕ್ ಮಾಡ್ತೀವಿ, ಎಲ್ಲೋ ನಮ್ಮ ಗಮನ ಬೇರೆ ಕಡೆ ಹೋಗ್ತಿರುತ್ತೆ. ಅದಕ್ಕೆ ಹೇಳ್ತಿದ್ದೀನಿ, ಮಿನಿಮಲ್ ಕರೆಕ್ಷನ್ಸ್, ಅವಾಯ್ಡ್ ಮೆಸ್ಸಿ ಓವರ್ ರೈಟಿಂಗ್, ಯೂಸ್ ಸಿಂಗಲ್ ಕ್ಲೀನ್ ಸ್ಟ್ರೈಕ್ ಥ್ರೋಸ್ ವೆನ್ ಕರೆಕ್ಷನ್ಸ್ ಆರ್ ನೆಸೆಸರಿ ಟು ಮೇಂಟೈನ್ ಆನ್ಸರ್ ಶೀಟ್ ನೀಟ್ನೆಸ್. ಮಿನಿಮಲ್ ಕರೆಕ್ಷನ್ಸ್ ಥರ ಏನಾದರೂ ಅದೇ ಮಿಸ್ಟೇಕ್ಸ್ ಹೇಳಿದ್ದು. ಇಲ್ಲಿ ನೋಡಿ, ಇಲ್ಲಿ ಜಾಸ್ತಿ ಈ ಡೆರಿವೇಷನಲ್ಲಂತೂ ಕಿರ್ಚಾಫ್ಲಂತೂ ಎಲ್ಲೂ ಮಿಸ್ಟೇಕೇ ಮಾಡಿಲ್ಲ. ಸೊ ಅವ್ರು ಕ್ಲಿಯರ್ ಆಗಿದ್ದಾರೆ. ನೋಡ್ತಿದ್ದಂಗೆ ಇಂಪ್ರೆಸ್ ಆಗ್ಬಿಟ್ಟು ಫಸ್ಟ್ ಹಾಕ್ಬಿಟ್ಟಿದ್ದಾರೆ. ಓಕೆ, ಹ್ಯಾಪನ್ಸ್. ಕ್ಯಾಲ್ಕುಲೇಷನ್ಸ್. ಶೋ ಆಲ್ ಸ್ಟೆಪ್ಸ್ ಇನ್ ಕ್ಯಾಲ್ಕುಲೇಷನ್ಸ್ ಆ್ಯಂಡ್ ಯೂಸ್ ಕರೆಕ್ಟ್ ಯೂನಿಟ್ಸ್. ರೈಟ್ ಗಿವನ್ ಡೇಟಾ. ಸೊ ಕ್ಲಿಯರ್ಲಿ ಲಿಸ್ಟ್ ಆಲ್ ಗಿವನ್ ವ್ಯಾಲ್ಯೂಸ್ ಆ್ಯಂಡ್ ರಿಕ್ವೈರ್ಡ್ ಕ್ವಾಂಟಿಟೀಸ್ ಬಿಫೋರ್ ಬಿಗಿನಿಂಗ್ ಕ್ಯಾಲ್ಕುಲೇಷನ್ಸ್. ಕನ್ವರ್ಟ್ ಯೂನಿಟ್ಸ್. ಕನ್ವರ್ಟ್ ಆಲ್ ಮೆಷರ್ಮೆಂಟ್ಸ್ ಟು ಕನ್ಸಿಸ್ಟೆಂಟ್ ಯೂನಿಟ್ಸ್. SI ಪ್ರಿಫರ್ಡ್ ಟು ಅವಾಯ್ಡ್ ಕ್ಯಾಲ್ಕುಲೇಷನ್ ಎರರ್ಸ್. ಡೇಟಾ. ಈ ಪ್ರಾಬ್ಲಮ್ಸಲ್ಲಿ ಅದನ್ನೇ ಹೇಳ್ತಿರ್ತೀನಿ ಪದೇ ಪದೇ. ಕ್ವಶನ್ ಓದಿದ ತಕ್ಷಣ ಫಸ್ಟು ಡೇಟಾ ಬರ್ಕೊತೀರಾ. ನೆಕ್ಸ್ಟ್ ಯಾವ ಸೂಟೇಬಲ್, ಅದಕ್ಕೇನಾದರೂ ಕನ್ವರ್ಷನ್ ಏನಾದರೂ ಇದೆಯಾ, ಬೇಕಾ, ಕನ್ವರ್ಟ್ ಮಾಡಿ ಬರ್ಕೊತೀರಾ ಡೇಟಾದಲ್ಲಿ. ನೆಕ್ಸ್ಟ್ ಶೋ ಎವ್ರಿ ಸ್ಟೆಪ್. ಪ್ರಾಬ್ಲಮ್ಸಲ್ಲಿ ಎವ್ರಿ ಸ್ಟೆಪ್ ಬರೆಯೋದು ಒಳ್ಳೆಯದು, ಯಾಕಂದರೆ ಬೈಹೆಟ್ ಮಾಡಿದೆ ಅಂತ ನಮಗೆ ಅನಿಸ್ಬಾರ್ದು ಕರೆಕ್ಷನ್ ಮಾಡಬೇಕಾದ್ರೆ. ಸೊ ಡಿಸ್ಪ್ಲೇ ಈಚ್ ಲಾಜಿಕಲ್ ಸ್ಟೆಪ್ ಟು ಅರ್ನ್ ಪಾರ್ಷಿಯಲ್ ಕ್ರೆಡಿಟ್ ಈವನ್ ಇಫ್ ದ ಫೈನಲ್ ಆನ್ಸರ್ ಕಂಟೈನ್ಸ್ ಎನ್ ಎರರ್. ಫೈನಲ್ ಆನ್ಸರ್ವರೆಗೂ ಹೋಗಿರ್ತೀರಾ, ಎಲ್ಲೋ ಒಂದು ಮಿಸ್ಟೇಕ್ ಆಗಿರೋದು, ಬಟ್ ಫುಲ್ ಆನ್ಸರ್ ತೋರಿಸ್ತಿದೆ ಅಂದರೆ 1 ಮಾರ್ಕ್ಸ್ ಮಾತ್ರ ರೆಡ್ಯೂಸ್ ಮಾಡಿಬಿಟ್ಟು ಫುಲ್ಲು ಕೊಟ್ಬಿಡ್ತಾರೆ. ನೀವೇನು ಮಾಡಿದ್ರೆ ಫೈನಲ್ ಸ್ಟೆಪ್ ಆನ್ಸರ್ ರಾಂಗ್ ಮಾಡಿದ್ದೀರಾ ಅಂದರೆ ಇನ್ನೂ ಜಾಸ್ತಿ ಮಾರ್ಕ್ಸ್ ಕಳ್ಕೊಳ್ಳೋ ಅವಶ್ಯಕತೆ ಇರುತ್ತೆ, ಚಾನ್ಸಸ್ ಇರುತ್ತೆ. ಇನ್ಕ್ಲೂಡ್ ಯೂನಿಟ್ಸ್. ಆಲ್ವೇಸ್ ರೈಟ್ ಕರೆಕ್ಟ್ ಯೂನಿಟ್ಸ್ ವಿತ್ ನ್ಯೂಮರಿಕಲ್ ಆನ್ಸರ್ಸ್ ಟು ಪ್ರಿವೆಂಟ್ ಲೂಸಿಂಗ್ ವ್ಯಾಲ್ಯೂಯಬಲ್ ಮಾರ್ಕ್ಸ್. ಹೌದು. ಸೊ ಇಲ್ಲಿ ನೋಡ್ಬೋದು, ಇಲ್ಲೇನೋ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ. ಡಯೋಡ್ದು ಫುಲ್ ವೇವ್ ರೆಕ್ಟಿಫೈರ್ನಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ, 4 ಮಾರ್ಕ್ಸ್ ಬಂದಿದೆ. ಬಟ್ ಇದನ್ನು ಕಾಂಪನ್ಸೇಟ್ ಮಾಡಿ ಎಲ್ಲಿ ಮಾಡಿರ್ತಾರೆ, ಇದನ್ನು ಎಕ್ಸ್ಟ್ರಾಗೆ ಹಾಕೊಂಡಿದ್ದಾರೆ ನೋಡಿ. ಅದನ್ನೇ ಪದೇ ಪದೇ ಹೇಳ್ತೀನಿ, ಎಕ್ಸ್ಟ್ರಾ ಅಟೆಂಡ್ ಮಾಡಿದ್ರೆ ಅದೇ ಬೆನಿಫಿಟ್ ನಿಮಗೆ. ಎಲ್ಲ ಅನ್ಕೊಂತೀರಾ ಮಿಸ್ಟೇಕ್ ಮಾಡಿರ್ತೀರಾ, ಬಟ್ ಮಾರ್ಕ್ಸ್ ಕಳ್ಕೊಳ್ಳೋದು ಒಳ್ಳೆಯದಲ್ಲ. ಸೊ ನೆಕ್ಸ್ಟ್ ನಾರ್ಮಲಾಗಿ ಎಲ್ಲ ಚೆನ್ನಾಗೇ ಬಂದಿದೆ ಮಾರ್ಕ್ಸು. ಇಲ್ಲೂ ನೋಡಿ, ಎಕ್ಸ್ಟ್ರಾ ಅವ್ರು 2 ಅಟೆಂಡ್ ಮಾಡಿದ್ದಾರೆ, 2-3 ಎಕ್ಸ್ಟ್ರಾ ಎಲ್ಲ ಅಟೆಂಡ್ ಮಾಡಿದ್ದಾರೆ. ಸೊ ಎಲ್ಲ ಎಕ್ಸ್ಟ್ರಾ ಹಾಕ್ಕೊಂಡಿದ್ದಾರೆ. ಇದು 3 ಮಾರ್ಕ್ಸ್ಗೆ ಎಕ್ಸ್ಟ್ರಾ ಬರ್ತಿದ್ದಾರೆ. ಸೊ ಯೂಸ್ ದ ಡಯಾಗ್ರಾಮ್ಸ್ ಆ್ಯಂಡ್ ಗ್ರಾಫ್ಸ್ ಎಫೆಕ್ಟಿವ್ಲಿ. ಸೊ ಡ್ರಾ ನೀಟ್ ಲೇಬಲ್ಡ್ ಡಯಾಗ್ರಾಮ್ಸ್. ಇದು ಆಲ್ರೆಡಿ ಆಗಿತ್ತು, ಹೇಳಿದ್ದೀನಿ. ಪ್ರಾಬ್ಲಮ್ಸ್ ಬಂದ ತಕ್ಷಣ ಡಯಾಗ್ರಾಮ್ ಇತ್ತು ಅಂದರೆ ಡಯಾಗ್ರಾಮ್ ಬರೋದು ಒಳ್ಳೆಯದು. ಇದು ಫಸ್ಟ್ ಇಯರ್ದೆ, ಬಟ್ ಆದರೂ ಕೆಲವು ಸಲ ನೀವು ಯೂಸ್ ಮಾಡ್ತಿರ್ತೀರ. ಈ ರೀತಿ ಗಿವನ್ನು ಫಾರ್ಮುಲಾ ಯೂಸ್ ಮಾಡಿಕೊಂಡು ಸಬ್ಸ್ಟಿಟ್ಯೂಷನ್ ಮಾಡಿಕೊಂಡು ನೆಕ್ಸ್ಟ್ ಫೈನಲ್ ಆನ್ಸರ್ ತೊಗೊಳ್ಳೋದು ಒಳ್ಳೆಯದು, ಉತ್ತಮ. ಫೈನಲ್ ಆನ್ಸರ್ ಇಟ್ಟಿದ್ದಾರೆ. ದಿಸ್ ಸ್ಟ್ರಕ್ಚರ್ಡ್ ಅಪ್ರೋಚ್ ಡೆಮಾನ್ಸ್ಟ್ರೇಟ್ ಕ್ಲಿಯರ್ ಥಿಂಕಿಂಗ್, ಅಲೌಸ್ ಎಕ್ಸಾಮಿನರ್ಸ್ ಟು ಫಾಲೋ ಯುವರ್ ಲಾಜಿಕ್ ಆ್ಯಂಡ್ ಎನ್ಶ್ಯೂರ್ಸ್ ಯು ರಿಸೀವ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಈವನ್ ಇಫ್ ಮೈನರ್ ಕ್ಯಾಲ್ಕುಲೇಷನ್ಸ್ ಎರರ್ಸ್ ಅಕ್ಕರ್ಸ್. ಹೌದು, ಸ್ಟಾರ್ಟಿಂಗಲ್ಲೇ ಒಂದು ಇಂಪ್ರೆಷನ್ ಬಂದ್ಬಿಡ್ತು ಅಂದರೆ ಫ್ಲೋಲ್ ಕರೆಕ್ಷನ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸ್ವಲ್ಪ ಏನೋ ಮೇರೆ ಮಿಸ್ಟೇಕ್ಸ್ ಆಗಿದ್ರು ಕೊಟ್ಬಿಡ್ತಾರೆ. ಇಟ್ ಹ್ಯಾಪನ್ಸ್. ನಾನು ಕರೆಕ್ಷನ್ಗೆ ಹೋಗಿದ್ದಾಗ ನಾನೇ ಮಾಡಿದ್ದೆ. ಕೀ ಬೆನಿಫಿಟ್ ಎಕ್ಸಾಮಿನರ್ಸ್ ಅವಾರ್ಡ್ ಮೆಥಡ್ ಮಾರ್ಕ್ಸ್ ಜನರಸ್ಲಿ ವೆನ್ ವರ್ಕಿಂಗ್ ಈಸ್ ಶೋನ್ ಕ್ಲಿಯರ್ಲಿ ಆ್ಯಂಡ್ ಸಿಸ್ಟಮ್ಯಾಟಿಕಲಿ. ಯಾಕೆ ಹಂಗೆ ಹೇಳಿದೆ ಅಂದರೆ, ಕರೆಕ್ಷನ್ ಮಾಡ್ತಾ ಇರ್ತೀವಿ, ನೀವು ಆಲ್ರೆಡಿ ಮಕ್ಕಳು, ಏನೋ ಒಂದು ಮಿಸ್ಟೇಕ್ ಸ್ವಲ್ಪ ಫ್ಲೋಲ್ ಆಗಿರುತ್ತೆ, ಬಟ್ ಸ್ಟಾರ್ಟಿಂಗಿಂದ ಅಷ್ಟು ಇಂಪ್ರೆಸ್ ಆಗೋಗಿರ್ತೀವಿ ನಿಮ್ಮ ಆನ್ಸರ್ ಶೀಟ್ಗೆ. ಆ ಇಂಪ್ರೆಸ್ ಆಗಿರೋದಕ್ಕೆ ಕೊಟ್ಬಿಡ್ಬೇಕಂತ ನಮಗೆ ಮನಸ್ಫೂರ್ತಿಯಾಗಿ ಬಂದುಬಿಡಬೇಕು. ಆ ರೀತಿ ನೀವು ಇಂಪ್ರೆಸ್ ಮಾಡೋ ಥರ ಸ್ಟಾರ್ಟಿಂಗಿಂದನೂ ಬರ್ದಿರಬೇಕು. ಎಲ್ಲೋ ಒಂದು ಸಣ್ಣ ಮಿಸ್ಟೇಕ್ ಇದು ಹೈಲೈಟ್ ಮಾಡ್ಕೊಂಡು ಇರೋಕ್ಕಾಗೋದಿಲ್ಲ ಅಲ್ವಾ, ಕೊಟ್ಬಿಡ್ತೀವಿ.
ಸ್ಟೇ ಕಾಮ್ ಆ್ಯಂಡ್ ರೈಟ್ ನೀಟ್ಲಿ. ಹೌದು, ಎಕ್ಸಾಮ್ ಟೈಮಲ್ಲಿ ಸ್ವಲ್ಪ ಕಾಮಾಗಿರಬೇಕು, ಸ್ವಲ್ಪ ಜಾಸ್ತಿ ಕಾಮಾಗಿರಬೇಕು, ಕಾಮಾಗಿರೋಕ್ಕೂ ಪ್ರಯತ್ನ ಪಡ್ತಿರಬೇಕು. ಕ್ಲಿಯರ್ ಹ್ಯಾಂಡ್ ರೈಟಿಂಗ್, ಲೆಜಿಬಲ್ ರೈಟಿಂಗ್ ಪ್ರಿವೆಂಟ್ಸ್ ಎಕ್ಸಾಮಿನರ್ ಕನ್ಫ್ಯೂಷನ್ ಆ್ಯಂಡ್ ಮಾರ್ಕಿಂಗ್ ಎರರ್ಸ್. ಟೇಕ್ ಯುವರ್ ಟೈಮ್ ಟು ರೈಟ್ ಕ್ಲಿಯರ್ಲಿ ಈವನ್ ಅಂಡರ್ ಪ್ರೆಷರ್. ಹೌದು, ಅವ್ರು ನೋಡಿರ್ಬೋದು ಡಿರೈವೇಷನ್ ಮಾಡ್ಬೇಕಾದ್ರೆ ಎಲ್ಲ ಸ್ವಲ್ಪ ಚಿತ್ತಾಗಿದೆ ಇವತ್ತು. ಕನ್ಫ್ಯೂಷನ್ ಇಟ್ಕೊಂಡು ಏನೇನೋ ಮಾಡಿ ಮತ್ತೆ ಇನ್ನೊಂದು ಡಿರೈವೇಷನ್ ಇನ್ವಾಲ್ವ್ ಮಾಡಿ ಮತ್ತೆ ಮಾಡೋಕ್ಕೋಗಿಲ್ಲ, ಕ್ಲಿಯರಾಗಿ ಕಂಪ್ಲೀಟ್ ಮಾಡಿದ್ದಾರೆ ಅವರು. ಓಕೆನಾ. ಮೇಂಟೈನ್ ಕ್ಲೀನ್ಲಿನೆಸ್, ಅವಾಯ್ಡ್ ಎಕ್ಸೆಸಿವ್ ಓವರ್ ರೈಟಿಂಗ್ ಆರ್ ಸ್ಕ್ರ್ಯಾಚಿಂಗ್ ಔಟ್, ಯೂಸ್ ಮಾರ್ಜಿನ್ಸ್ ಫಾರ್ ರಫ್ ಕ್ಯಾಲ್ಕುಲೇಷನ್ಸ್ ಆ್ಯಂಡ್ ಕೀಪ್ ಫೈನಲ್ ಆನ್ಸರ್ಸ್ ಕ್ಲೀನ್ ಆ್ಯಂಡ್ ವೆಲ್ ಆರ್ಗನೈಸ್ಡ್. ಹೌದು, ಪ್ರಾಬ್ಲಮ್ ಸಾಲ್ವ್ ಮಾಡ್ತಿರ್ಬೇಕಾದ್ರೆ ಗಿವನ್ ಫಾರ್ಮುಲಾ ಸಬ್ಸ್ಟಿಟ್ಯೂಷನ್ ಮಾಡ್ತೀರಾ. ಸಬ್ಸ್ಟಿಟ್ಯೂಷನ್ ಕ್ಯಾಲ್ಕುಲೇಷನ್ ಜಾಸ್ತಿ ಇದ್ದರೆ ಸೈಡಲ್ಲಿ ರೈಟ್ ಸೈಡ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಹೋಗಿ, ಈ ನಿಮ್ಮ ಆನ್ಸರ್ಗೆ ಏನೂ ಡಿಸ್ಟರ್ಬ್ ಆಗಲ್ಲ ಅದು. ಸೊ ಅಲ್ಲಿವರೆಗೂ ಕ್ಲಿಯರ್ ಇರೋದ್ರಿಂದ. ಬಟ್ ನೀವು ಅಲ್ಲೇ ಮಾಡ್ಕೊಂಡು ಹೋಗಿದ್ದೀರಾ ಅಂದರೆ ಆ ಓವರ್ ರೈಟಿಂಗ್ ಆಗುತ್ತೆ, ಅಲ್ಲಿ ಮತ್ತೆ ನಿಮಗೆ ಟೆನ್ಷನ್ ಆಗುತ್ತೆ. ಎಲ್ಲಿವರೆಗೂ ಕರೆಕ್ಟ್ ಇದೆ, ಎಲ್ಲಿವರೆಗೂ ರಾಂಗ್ ಇದೆ, ಕನ್ಫ್ಯೂಸ್ ಆಗುತ್ತೆ. ಇಲ್ಲಿವರೆಗೂ ಕರೆಕ್ಟಾಗಿದೆಯಾ, ರೈಟ್ ಸೈಡ್ ಮಾಡಿದ್ರೆ ಅದೆಲ್ಲ ಚಿತ್ತ ಬಿಸಾಕ್ಬಿಡಿ, ನೆಕ್ಸ್ಟ್ ಪೇಜ್ಗೆ ಹೋಗ್ಬಿಡಿ, ಅದು ಬೆಟರ್. ಅದು ರಿಮೆಂಬರ್, ಫಸ್ಟ್ ಇಂಪ್ರೆಷನ್ಸ್ ಮ್ಯಾಟರ್. ಎ ನೀಟ್ ವೆಲ್ ಸ್ಟ್ರಕ್ಚರ್ಡ್ ಆನ್ಸರ್ ಬುಕ್ಲೆಟ್ ಕ್ರಿಯೇಟ್ಸ್ ಎ ಪಾಸಿಟಿವ್ ಬಯಾಸ್ ದಟ್ ಕ್ಯಾನ್ ವರ್ಕ್ ಇನ್ ಯುವರ್ ಫೇವರ್ ಡ್ಯೂರಿಂಗ್ ಮಾರ್ಕಿಂಗ್. ಹೌದು, ಮಾರ್ಕ್ಸ್ ಕೊಡಬೇಕಾದ್ರೆ ಅದೇ ನಿಮಗೆ ಫಸ್ಟ್ ಇಂಪ್ರೆಷನಿಂದನೇ ಆಗ್ತಾ ಹೋಗುತ್ತೆ. 70 out of 70 ಸಕ್ಸಸ್ ಫಾರ್ಮುಲಾ. 3 ಕೋರ್ ಎಲಿಮೆಂಟ್ಸ್. ಇಲ್ಲಿ ನೋಡಿ, ಕಾನ್ಸೆಪ್ಚುಯಲ್ ಕ್ಲಾರಿಟಿ, ಫಾರ್ಮುಲಾ ಮಾಸ್ಟರಿ ಆ್ಯಂಡ್ ಎಕ್ಸಾಮ್ ಟೆಕ್ನಿಕ್. ನಾವು ಈ ಪೇಪರಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಕಾನ್ಸೆಪ್ಚುಯಲ್ ಕ್ಲಾರಿಟಿಯಾಗಿ ಸ್ಟಾರ್ಟಿಂಗ್ ಡೆಫಿನೇಷನ್ಸ್ ಎಲ್ಲ ಬರೀತಿದ್ದೀರಾ, ಫಾರ್ಮುಲಾ ಕರೆಕ್ಟಾಗಿ ಬರೀತಿದ್ದೀರಾ, ಸಬ್ಸ್ಟಿಟ್ಯೂಷನ್ ಆಗ್ತಿದೆಯಾ, ಅದೇ ಮೇಜರು. 100% ಕಮಿಟ್ಮೆಂಟ್, ರೆಗ್ಯುಲರ್ ಪ್ರಾಕ್ಟೀಸ್ ಆ್ಯಂಡ್ ಥರೋ ಮಿಸ್ಟೇಕ್ ರಿವ್ಯೂ. ಈ ಮನೇಲಿದ್ದಾಗ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಏನಾದರೂ ಮಿಸ್ಟೇಕ್ಸ್ ಆಗ್ತಿದೆಯಾ, ಅಲ್ಲೇ ರೆಕ್ಟಿಫೈ ಮಾಡ್ಕೊಂಡು ಹೋಗ್ತಿದ್ದೀರಾ ಅಂದರೆ ಎಕ್ಸಾಮಲ್ಲೂ ಅದೇ ಫ್ಲೋನಲ್ಲಿ ಮಿಸ್ಟೇಕ್ ಆದರೂ ನೀವೇ ರೆಕ್ಟಿಫೈ ಮಾಡಿ ಬರೀತಿದ್ದೀರಾ. ಒಂದು ಪ್ರಾಕ್ಟೀಸ್ ಅನ್ನೋದಿಲ್ಲ ಅಂದರೆ ಅಲ್ಲಿ ಸಫರ್ ಆಗ್ತೀರಾ. 1 ಗೋಲ್, ಪ್ರೆಸಿಷನ್, ಕಂಪ್ಲೀಟ್ನೆಸ್ ಆ್ಯಂಡ್ ಕಾನ್ಫಿಡೆನ್ಸ್ ಇನ್ ಎವ್ರಿ ಆನ್ಸರ್. ಆನ್ಸರ್ ಬರೆದ ತಕ್ಷಣ ಪಕ್ಕ ನನಗೆ ಇದು ಕಾನ್ಫಿಡೆಂಟ್ ಇದೆ, 2 ಮಾರ್ಕ್ಸ್ ಅಂದರೆ 2 ಮಾರ್ಕ್ಸ್ ಬಂದುಬಿಡಬೇಕು, 5 ಮಾರ್ಕ್ಸ್ ಡಿರೈವೇಷನ್ ಅಂದರೆ 5 ಮಾರ್ಕ್ಸ್ ಬಂದುಬಿಡಬೇಕು, ಆ ರೀತಿ ಕಾನ್ಫಿಡೆಂಟ್ ಆಗಿರಬೇಕು. ಯುವರ್ ಪಾತ್ ಟು ಎಕ್ಸಲೆನ್ಸ್, ಕಂಬೈನ್ ಕನ್ಸಿಸ್ಟೆಂಟ್ ರಿವಿಷನ್ ವಿತ್ ಸ್ಮಾರ್ಟ್ ಆನ್ಸರ್ ರೈಟಿಂಗ್ ಟೆಕ್ನಿಕ್ಸ್, ಫೋಕಸ್ ಆನ್ ಪ್ರೆಸೆಂಟೇಷನ್, accuracy and completeness, practice past papers relentlessly, refine your technique and approach the exam with confidence. Success is within your reach. Go claim that perfect score. ಇದು ಕಂಪ್ಲೀಟ್ ನಿಮಗೆ ಮೈಂಡಲ್ಲಿ ಇರಬೇಕು ಅಂದರೆ ಬ್ಯಾಟ್ ಮಾಡ್ಕೊಬೇಡಿ. ಪ್ರೆಸೆಂಟೇಷನ್ ಅಂದರೆ ಏನು, ಯಾವುದೋ ಒಂದು ಡಿರೈವೇಷನ್ ತೊಗೊತೀರಾ, ಒಂದು ಡಯಾಗ್ರಾಮ್ ತೊಗೊಂಡಿರ್ತೀರಾ, ಎಕ್ಸ್ಪ್ಲೇಷನ್ ಕೊಡ್ತೀರಾ, ನೆಕ್ಸ್ಟ್ ಯಾವುದೇ ಒಂದು ಫಾರ್ಮುಲಾ ತೊಗೊತಿರ್ಬೇಕಾದ್ರೂ ಅದು ಏನು ಫಾರ್ಮುಲಾ ಏನು ತೊಗೊತಾ ಇದ್ದೀವಿ ಅದನ್ನೆಲ್ಲ ಎಕ್ಸ್ಪ್ಲೇಷನ್ ಕೊಡ್ತೀನಿ, ಅದನ್ನೇ ನಾವು ಪ್ರೆಸೆಂಟೇಷನ್ ಅಂತ ಕರಿತೀವಿ. ಪ್ರೆಸೆಂಟೇಷನ್ ಕರೆಕ್ಟಾಗಿರ್ಬೇಕು. ಅಕ್ಯುರೇಸಿ, ಆ ಬರೀತಾ ಹೋಗ್ತಿರೋದ್ರಲ್ಲಿ ಅದೇ ಅಕ್ಯುರೇಸಿ, ಕರೆಕ್ಟಾಗಿ ಎಲ್ಲ ಫಾರ್ಮೆಟಾಗಿ ಬರ್ಕೊಂಡು ಹೋಗ್ತಿದ್ದೀರಾ, ಇಲ್ಲಿಂದ ಅಲ್ಲಿಗೆ ಬರೆಯೋದು, ಅಲ್ಲಿಂದ ಇಲ್ಲಿಗೆ ಬರೆಯೋದು, ಅಕ್ಯುರೇಸಿ ಇರಲ್ಲ ಅವಾಗ. ಆ್ಯಂಡ್ ಕಂಪ್ಲೀಟ್ನೆಸ್, ಕಂಪ್ಲೀಟ್ ಮಾಡಿದ್ದೀವ ಇಲ್ಲ, ಅದು ಇಂಪಾರ್ಟೆಂಟ್. ನೆಕ್ಸ್ಟ್ ಇನ್ನೊಂದು ಪೇಪರ್ ನೋಡೋಣ. ಇವ್ರದ್ದು ಪ್ರೆಸೆಂಟೇಷನ್ ಚೆನ್ನಾಗಿದೆ, ಬಟ್ ಆದರೂ ನೋಡಿ ಅಬ್ಸರ್ವ್ ಮಾಡಿ, ಎಕ್ಸ್ಟ್ರಾ ಅಂತೂ ಬರ್ದಿದ್ದಾರೆ. ಖಂಡಿತ ಎಕ್ಸ್ಟ್ರಾ ಬರೀಲೇಬೇಕು. ನೀವು ಔಟ್ ಆಫ್ ಔಟ್ ಎಕ್ಸ್ಪೆಕ್ಟ್ ಮಾಡ್ತೀರಾ, ಯಾವ್ದು ಲೈವ್ ಬಂದಾಗ ಸರ್ ಔಟ್ ಆಫ್ ಔಟ್ ತೆಗೆದಂಗೆ ಅಂದರೆ ಎಕ್ಸಾಮ್ಗಳಲ್ಲಿ ಕೊಟ್ಟಿರೋ ಆಪ್ಷನ್ಸ್ ಅಂತ ಆಪ್ಷನ್ ಥರ ಬಿಡಬೇಡಿ, ಆಪ್ಷನ್ಸ್ಗಳು ಅಟೆಂಡ್ ಮಾಡಿ ಬಂದಿರಬೇಕು ಸೇಫ್ ಝೋನಲ್ಲಿ. ಇಲ್ಲ ಫುಲ್ಲು ಕ್ಲಾರಿಟಿ ಇಷ್ಟೇ ಬರ್ತಿದ್ದೀವಿ ಅಂದರೆ ಓಕೆ, ಸಮ್ ಸ್ಟೂಡೆಂಟ್ಸ್ ಆರ್ ಲೈಕ್ ದಟ್ ಆಲ್ಸೋ ದೇರ್, ಐ ವಿಲ್ ಅಗ್ರಿ. ಬಟ್ ಇಲ್ಲ ನಾವು ರಿಸ್ಕ್ ತೊಗೊಳ್ಳೋದು ಯಾಕೆ ಅನ್ನಂಗಿದ್ರೆ ಎಲ್ಲ ಬರೆಯೋದು ಉತ್ತಮ, ಟೈಮ್ ಸಿಗುತ್ತೆ. ನೋಡಿದೆ ಇವ್ರದ್ದು ಪ್ರೆಸೆಂಟೇಷನ್ ಅದು ನಮಗೆ ನೋಡಿದ ತಕ್ಷಣ ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ. ಪ್ರೆಸೆಂಟೇಷನ್ ಚೆನ್ನಾಗಿದೆ, ನೋಡಿದ ತಕ್ಷಣ ನೋಡಿ ಹೈಲೈಟ್ ಮಾಡಿದ್ದಾರೆ, ನಾನೇನು ಹೇಳಿದೆ ಅವಾಗೆಲ್ಲ ಮಾಡಿದ್ದಾರೆ. ಮಾಡಿಲ್ಲ ಅಂದರೆ ಬರಲ್ಲ ಅಂತಲ್ಲ, ನಾವು ಹೈಲೈಟ್ಗಿಂತ ಮುಂಚೆ ನಿಮ್ಮ ಆನ್ಸರ್ಸ್ನೇ ನೋಡೋದು, ಬಟ್ ನೋಡಿದ್ರೆ ಒಂದು ಸ್ವಲ್ಪ ಬೇಗನೆ ಇಂಪ್ರೆಸ್ ಆಗಿ ಕೊಡ್ತೀವಿ. ಓಕೆ, ಎಲ್ಲ ಕರೆಕ್ಟಾಗಿ ನೋಡ್ಬೋದು, ಕ್ಲಿಯರ್ ಕಟ್ಟಾಗಿ ಆನ್ಸರ್ಸ್ ಮಾಡಿದ್ದಾರೆ ಅವರು. ಇಲ್ಲಿ ನೋಡಿ, ಇಲ್ಲಿ ಪಾಯಿಂಟ್ಸ್ ವೈಸ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳಿದ್ನಲ್ಲ, ಪಾಯಿಂಟ್ಸ್ ವೈಸ್ ಕರೆಕ್ಟಾಗಿ ಎಷ್ಟಾನೇ ಬರ್ತಿದ್ದಾರೆ, 4 ಪಾಯಿಂಟ್ಸ್ ಬರ್ತಿದ್ದಾರೆ. 3 ಮಾರ್ಕ್ಸ್ಗೆ 4 ಪಾಯಿಂಟ್ಸ್ ಬರೆದ್ರೆ ಇನ್ನೇನು ಬೇಕ್ರಿ, ಕೊಟ್ಬಿಡ್ತೀವಿ. ನೆಕ್ಸ್ಟು ಬರ್ಕೊಂಡಿದ್ದಾರೆ, ಏನು ಫಾರ್ಮುಲಾ ತೊಗೊತಾ ಇದ್ದೀನಿ ಅಂತ ಬರ್ತಿದ್ದಾರೆ, ಎಲ್ಲದಕ್ಕೂ ಕ್ಯಾಲ್ಕುಲೇಟ್ ಮಾಡಿಕೊಂಡು ಆನ್ಸರ್ಸ್ ಮಾಡ್ಕೊಂಡು ಹೋಗಿದ್ದಾರೆ. ಎಕ್ಸ್ಪ್ಲನೇಷನ್ ಇಲ್ಲಿ ಕೊಟ್ಟಿದ್ದಾರೆ. ಓಕೆ ಯಾ, ಸೊ ಇದೇ ರೀತಿ ಎಲ್ಲ ಎಕ್ಸ್ಟ್ರಾ ಬರೆದು ಮಾರ್ಕ್ಸ್ ತೊಗೊಂಡು ಚೆನ್ನಾಗಿ ಎಕ್ಸಾಮ್ ಮಾಡಿ. ನೋಡಿ ಇವ್ರ ಪ್ರೆಸೆಂಟೇಷನ್ ಅಷ್ಟೇ, ಏನು ಮಾಡ್ತಿದ್ದೀವಿ, ಇದಾದಮೇಲೆ ಏನಿದೆ ಸೆಂಟೆನ್ಸು, ಫಸ್ಟು ಈಕ್ವೇಷನ್ಸ್ ತೊಗೊಂಡಿದ್ದಾರೆ, ನೆಕ್ಸ್ಟ್ ಏನು ಮಾಡ್ತಿದ್ದೀನಿ, ಸೆಂಟೆನ್ಸ್ ಬರ್ತಿದ್ದಾರೆ, ನೆಕ್ಸ್ಟ್ ಏನು ಮಾಡ್ತಿದ್ದೀನಿ, ಸೆಂಟೆನ್ಸ್ ಬರ್ತಿದ್ದಾರೆ, ಇಂಟಿಗ್ರೇಷನ್ ಮಾಡ್ತಿದ್ದೀವಿ. ಇದು ಮ್ಯಾಥಮೆಟಿಕಲ್ ಥಿಂಗ್ಸು, ಬಟ್ ಆದರೂ ಇಂಟಿಗ್ರೇಷನ್ ಕೂಡ ಮಾಡಿ ತೋರಿಸಿದ್ದಾರೆ, ಅದೇ ಬೇಕಾಗಿರೋದು ನಮಗೆ. ಮ್ಯಾಥಮೆಟಿಕ್ಸ್ ಈಸ್ ರಿಕ್ವೈರ್ಡ್ ಫಾರ್ ಫಿಸಿಕ್ಸ್, ದಟ್ ಆಲ್ಸೋ ಯು ಶುಡ್ ಪ್ರೆಸೆಂಟ್ ಇನ್ ಫಿಸಿಕ್ಸ್. ಯಾ, ಸೊ ಇಲ್ಲಿ ನೋಡಿ ನೆಕ್ಸ್ಟ್ ಡಿರೈವೇಷನ್, ನೆಕ್ಸ್ಟ್ ಒಂದು ಕ್ರಿಚಾಫ್ ಲಾ ಡಿರೈವೇಷನ್ ಸ್ಟಾರ್ಟ್ ಮಾಡಿದಾಗ ಏನೇನು ತೊಗೊತಿದ್ದೀವಿ ಅಂತ ಎಲ್ಲ ಎಕ್ಸ್ಪ್ಲೇಷನ್ ಕರೆಕ್ಟಾಗಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಡಯಾಗ್ರಾಮು, ಕೆಲವೊಂದು ಸಲ ಡಿರೈವೇಷನ್ ದೊಡ್ಡದಾಗಿರುತ್ತೆ, ಕೆಲವೊಂದು ಎಕ್ಸ್ಪ್ಲೇಷನ್ ಕೊಟ್ಟಿಲ್ಲ ಅಂದರೂ ನಡೀತದೆ, ಬಟ್ ಕೆಲವೊಂದು ಡಿರೈವೇಷನ್ಸ್ ಚಿಕ್ಕದಾಗಿರೋದಕ್ಕೆ ಇವನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅದಕ್ಕೂ ಮಾರ್ಕ್ಸ್ ಇದ್ದೇ ಇರುತ್ತೆ. ನೋಡಿ ಕ್ಲಿಯರಾಗಿ 3 ಪೇಜಸ್ ಯೂಸ್ ಮಾಡಿದ್ದಾರೆ, ಪೇಜಸ್ ಜಾಸ್ತಿನೇ ಇರ್ತವೆ. ಸೊ ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ, ಓಕೆ 2 ಪೇಜಸ್ ಅಂದ್ಕೊಳ್ಳಿ, ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ, ಇಲ್ಲಿಗೆ ಎಂಡ್ ಆಗಿದೆ.
ಕರೆಕ್ಟಾಗಿ 5 ಮಾರ್ಕ್ಸ್ ಕೊಟ್ಬಿಟ್ರು. ಸೊ ನೆಕ್ಸ್ಟು ಅದೇ ನೋಡಿ ಡಯಾಗ್ರಾಮ್ ನೋಡಿ ಎಷ್ಟು ಕ್ಲಿಯರಾಗಿದೆ. ಈ ರೀತಿ ಆನ್ಸರ್ಸ್ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ನೋಡಿ ಈ ಡಯಾಗ್ರಾಮ್ ಕೂಡ ಸಕ್ಕತ್ತಾಗಿ ಬರ್ತಿದ್ದಾರೆ. ಪ್ರಾಬ್ಲಮಲ್ಲಿ ಡಯಾಗ್ರಾಮ್ ನೋಡಿ ಸಕ್ಕತ್ತಾಗಿ ಬರ್ತಾರೆ. ಅದಕ್ಕೆ ಹೇಳೋದು ಡಯಾಗ್ರಾಮ್ಸ್ ಬರೀತೀರಿ, ಇದನ್ನು ಎಕ್ಸ್ಟ್ರಾಗೆ ಹೋಗಿದೆ ನೋಡಿ, ಅಷ್ಟು ಸಾಲ್ವ್ ಮಾಡಿದ್ರೆ ಎಕ್ಸ್ಟ್ರಾಗೆ ಹೋಗಿದೆ. ಕರೆಕ್ಟ್ ಇದೆ ಆನ್ಸರ್ ಮತ್ತೆ. ಸೊ ನೆಕ್ಸ್ಟು ಇನ್ನೊಂದು ಪ್ರಾಬ್ಲಮ್ಮು, ಇದಕ್ಕೂ ಡಯಾಗ್ರಾಮ್ ಬರ್ತಿದೆ. ಡಯಾಗ್ರಾಮ್ ಬರೆದ್ರೆ ನಿಮಗೂ ಸಾಲ್ವ್ ಮಾಡೋಕ್ಕೆ ಈಸಿ, ಬಟ್ ಇಲ್ಲಿ 2 ಮಾರ್ಕ್ಸ್ ಎಕ್ಸ್ಟ್ರಾ ಇದೆ. ನೆಕ್ಸ್ಟು ಮತ್ತೆ 3 ಮಾರ್ಕ್ಸ್ ಎಕ್ಸ್ಟ್ರಾ ಇದೆ. ಎಲ್ಲ ಚೆನ್ನಾಗಾಗಿದೆ ಅಂತ ಅನ್ನಿಸ್ತಿದೆ. ಮ್ಯಾಗ್ನೆಟಿಕ್ ಫೀಲ್ಡ್ ನೋಡಿ, ಇದೊಂದು ಎಕ್ಸ್ಟ್ರಾ ಬರ್ದಿದ್ರು ಕೂಡ ಇಲ್ಲೊಂದು ಸ್ವಲ್ಪ ಮಿಸ್ಟೇಕ್ ಆಗಿರೋದಕ್ಕೆ 1 ಮಾರ್ಕ್ಸ್ ಕಟ್ ಮಾಡಿದ್ದಾರೆ, ಬಟ್ ಅದು ಎಕ್ಸ್ಟ್ರಾ ಹೋಯಿತು. ಅದನ್ನೇ ಪದೇ ಪದೇ ಹೇಳ್ತಿದ್ದೀರಿ, ಒಂದು ಎಕ್ಸ್ಟ್ರಾ ಮಿಸ್ಟೇಕ್ ಆದರೂ ಕೂಡ ಎಕ್ಸ್ಟ್ರಾ ಬರ್ತಿತ್ತು ಅಂದರೆ ಅದು ಎಕ್ಸ್ಟ್ರಾ ಹೊರಟೋಗುತ್ತೆ. ಜಾಸ್ತಿ ಯಾವುದಕ್ಕೆ ಬಂದರೆ ನಾವು ಅದನ್ನೇ ಕನ್ಸಿಡರ್ ಮಾಡೋದು. ದಾಡರ ನೋಡ್ರಿ. ಹೌದು ಮಕ್ಕಳೇ, ಗುಡ್ ಲಕ್ ಫಾರ್ ಯುವರ್ ಎಕ್ಸಾಮ್. PU ಸ್ಟೂಡೆಂಟ್ಸ್, ಬಿಲೀವ್ ಇನ್ ಯುವರ್ ಸೆಲ್ಫ್ ಆ್ಯಂಡ್ ಆಲ್ ದಟ್ ಯು ನೋ that there is something inside you that is greater than any obstacle. Best wishes and I am Lokesh, physics faculty. Give it best and success will follow you. ಹೌದು ಮಕ್ಕಳ, ಇಲ್ಲಿವರೆಗೂ ಅನಲೈಸ್ ಮಾಡಿರೋದನ್ನ ಒಂದು ಪಾಸಿಟಿವ್ ಎನರ್ಜಿ ಅಷ್ಟೇ. ನಿಮ್ಮ ಸೀನಿಯರ್ಸೇ ಅವರು, ಯಾರು ಅಲ್ಲ. ಮತ್ತು ಕರ್ನಾಟಕದಲ್ಲಿ ನಿಮ್ಮ ಸೀನಿಯರ್ಸೇ ಅವರು. ಅವ್ರನ್ನ ಇನ್ಸ್ಪೈರ್ ಅಂತ ಹೇಳೋದಕ್ಕಿಂತ ಅವ್ರು ತೊಗೊಂಡಿರೋದನ್ನು ಒಂದು ನೀವು ಎಕ್ಸಿಕ್ಯೂಟ್ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ. ಕೆಲವೊಬ್ಬರು ನೋಡ್ತಾ ಇದ್ದಾರೆ, ಅವರ ಗುಣಗಳನ್ನು ತಗೊಳ್ಳೋದು ನಮಗೂ ಬೆನಿಫಿಟ್ ಅನಿಸ್ತಾ ಅಂದರೆ ಒಳ್ಳೇದಲ್ವಾ. ಸೊ ಇಷ್ಟನ್ನು ಹೇಳ್ತಾ ಈ ಸೆಷನಲ್ಲಿ ಯಾವ ಥರ ಹೆಲ್ಪ್ ಆಗ್ತಿರುತ್ತೆ ಅಂತ ಎಕ್ಸಾಮಲ್ಲಿ ಎಕ್ಸಿಕ್ಯೂಟ್ ಮಾಡಿ ನೋಡಿ. ಪ್ರಿಪ್ರೇಟರಿಗಳಲ್ಲೇ ಎಕ್ಸಿಕ್ಯೂಟ್ ಮಾಡಿ, ನಡೀತಿರೋ ಎಕ್ಸಾಮಲ್ಲೇ ಎಕ್ಸಿಕ್ಯೂಟ್ ಮಾಡಿ. ಮಾರ್ಕ್ಸ್ ಔಟ್ ಆಫ್ ಔಟ್ ತೊಗೊಂಡಿದ್ರೆ ಉತ್ತಮ. ಜೊತೆಯಲ್ಲಿ ನಾನು ನಿಮ್ಮ ಲೋಕೇಶ್, ಭೌತಶಾಸ್ತ್ರ ಉಪನ್ಯಾಸಕ. ಗುಡ್ ಲಕ್.